ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಏನಂತ ನೋಡಿದ್ರೆ ಇದು ಡೇ 116 ವ್ಲಾಗ್. ಇದು ಕರೆಕ್ಟಾಗಿ ಎಲ್ಲಿದೆ ಅಂತ ನೋಡಿದ್ರೆ ಕರೆಕ್ಟಾಗಿ ಹೆಬ್ಬಾಳ ಹತ್ರ ಬಸ್ ಹತ್ತಾಗ ಬಂದಿದ್ದೀನಿ. ನಮ್ಮ ಹುಡುಗರ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಸೀದಾ ಬಸ್ ಸ್ಟಾಪಿಗೆ ಹೋಗಿ ಒಂದು ಅಷ್ಟೊತ್ತು ವೆಯ್ಟ್ ಮಾಡಿ ಬಸ್ ಬಂತು. ಫುಲ್ ರಶಲ್ಲಿತ್ತು. ಫಸ್ಟ್ ಹತ್ಬಾರ್ದು ಅಂದ್ಕೊಂಡಿದ್ದೆ, ಬೇರೆ ಬಸ್ ನೋಡೋಣ ಅಂದ್ಕೊಂಡೆ. ಆದರೆ ಅದು ತಪ್ಪಲೇಕ, ಯಾಕಂದರೆ ಮುಂದೆ ಹೋಗ್ತಾ ಬಸ್ಸೆಲ್ಲ ಖಾಲಿ ಆಯಿತು. ಸರಿ ಅಂತ ನನಗೂ ಸೀಟ್ ಸಿಕ್ತು. ಸೀದಾ ಹತ್ಕೊಂಡು ಕುತ್ಕೊಂಡು ಹೋಗಿ ನೋಡಿದ್ರೆ ಇಲ್ಲಿ ಟೋಲಲ್ಲಿ ಪಾಪ ಬಸ್ ಡ್ರೈವರ್ ಏನೋ ಜಗಳ ಮಾಡ್ತಾಯಿದ್ರು, ನಿಲ್ಲಿಸ್ಬಿಟ್ಟು ಹೋಗಿ. ಇದು ನಮ್ಮದು ಫುಲ್ ವೀಡಿಯೋ ಬಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಒಂದು ಸರಿ ಬೇಕಾದ್ರೆ ಚೆಕ್ ಮಾಡಿ. ಲಿಂಕ್ ಬಂದು ನಮ್ಮ ಬಯೋದಲ್ಲಿ ಐತೆ, ಇಲ್ಲಾಂದರೆ ಸುಭಾಷ್ ಟೆಕ್ ವ್ಲಾಗ್ಸ್ ಅಂತ ಹಾಕಿ ಯೂಟ್ಯೂಬಲ್ಲಿ ಬಂದುಬಿಡುತ್ತೆ. ಹೋಗಿ ಫುಲ್ ವೀಡಿಯೋ ನೋಡಿ. ಇದು ಬಂದು ನಾನು ಶಾರ್ಟ್ಸ್ ಹಾಕ್ತೀನಿ ಯಾವಾಗ ಸ್ಪೆಷಲ್ ಅಂತ. ಸರಂತ ದೇವನಲ್ಲಿ ಇಳ್ದು ಸೀದಾ ಅಲ್ಲಿಂದ ಒಂದು ಡ್ರಾಪ್ ಹಾಕ್ಕೊಂಡು ಸೀದಾ ಹತ್ರ ಬಂದುಬಿಟ್ಟೆ ಪೆಟ್ರೋಲ್ ಬಂಕ್ ಹತ್ರ. ಬರೋ ಟೈಮಲ್ಲಿ ಫುಲ್ ಮಳೆ ಬೇರೆ. ಸರಂತ ಒಂದು 16,000 ಡೀಸೆಲ್ ಹಾಕೊಂಡ್ರು. ಸರಂತ ಗಾಡಿಯಲ್ಲಿ ಅಲ್ಲಿಂದ ಎತ್ತಿ ಸೀದಾ ಪಾಯಿಂಟಿಗೆ ಹಾಕಿ నేను ಡೀಸೆಲ್ ಹೊಡ್ಸ್ಕೊಂಡು ಸೀದಾ ಅಲ್ಲಿಂದ ಹೋಗಿ ಗ್ರೀಸ್ ಬೇರೆ ಹಾಕೊಂಡು ಗ್ರೀಸ್ ಹೊಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಯಾಕೆಂದರೆ ಮಳೆಕಾಲ ಅಲ್ವಾ, ಗ್ರೀಸ್ ಹೊಡಿಬೇಕು. ಅವಾಗ ಏರು ಚೆಕ್ ಮಾಡ್ತಾ ಇರಬೇಕು. ಸರಂತ ಗ್ರೀಸೆಲ್ಲ ಹೊಡ್ಸ್ಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಎಲ್ಲಿಗೆ ಅಂದರೆ ಸೀದಾ ಡೌನಿಗೆ ಬಂದುಬಿಟ್ಟಿರೋದು. ಸೀದಾ ಫಿಲಮ್ ನೋಡ್ತಾ ಇದ್ದೆ, ಸೀದಾ ಹಂಗೆ ಬಂದುಬಿಟ್ಟಿದ್ದೀನಿ ನಾನ್ ಸ್ಟಾಪ್ ಡೌನ್ಗೆ ಬಂದು. ಅಲ್ಲಿ ನಮ್ಮ ರೆಗ್ಯುಲರ್ ಜಾಗ ಗೊತ್ತಲ್ಲ, ಟೀ ಕುಡಿ ಜಾಗ, ಅಲ್ಲಿ ಟೀ ಕುಡ್ದು ಸೀದಾ ಅಲ್ಲಿಂದ ಬಿಡೋಣ. ಏನಂದರೆ ಇವಾಗ 100 ಕಿಲೋಮೀಟ್ರ್ ರೆಗ್ಯುಲರು. ಫಸ್ಟ್ ಅಂದರೆ 50 ಕಿಲೋಮೀಟ್ರಿಗೆ ಒಂದು ಸ್ಟಾಪ್ ಕೊಡ್ತಾಯಿದ್ರಿ, ಇವಾಗೆಲ್ಲ 100 ಕಿಲೋಮೀಟ್ರಿಗೆ ಒಂದು ಸ್ಟಾಪು. ಅದಕ್ಕೇ ಸರಿ ಅಂತ ಅಲ್ಲಿ ನಿಲ್ಲಿಸಿ ಫಸ್ಟ್ ಟೈರೆಲ್ಲ ಚೆಕ್ ಮಾಡಿ. ಪಕ್ಕದಲ್ಲೇ ನೋಡಿದ್ರೆ ಮೋಸಂಬಿ ಗಾಡಿ ಬೇರೆ ಇತ್ತು. ಸೀದಾ ಅದರಿಂದ ಒಂದು 2 ಮೋಸಂಬಿ ರೋಲ್ ಮಾಡ್ಕೊಂಡು ನೀನು ಸೀದಾ ಅಲ್ಲೇ ಟೀ ಕುಡ್ಕೊಂಡು ಸೀದಾ ಇಲ್ಲಿಂದ ನೆಕ್ಸ್ಟ್ ಎಲ್ಲೂ ನಿಲ್ಸಂಗೆ ಇಲ್ಲ, ಸೀದಾ ನಾನ್ ಸ್ಟಾಪ್ ಹೊಡಿಯೋಣ ಅಂತ ಪ್ಲ್ಯಾನು. ಯಾಕಂದರೆ ಇವಾಗ ಟೈಮ್ ನೋಡಿದ್ರೆ 11 ಗಂಟೆಗೆಲ್ಲ ಡೌನಲ್ಲಿ ಇದ್ದೀನಿ. ಅಂದರೆ ಕರೆಕ್ಟಾಗಿ ಒಂದು 6 ಗಂಟೆಗೆಲ್ಲ ಪಾಯಿಂಟಿಗೆ ಹೋಗ್ಬಿಡ್ತೀನಿ ನನ್ನ ಲೆಕ್ಕ ಪ್ರಕಾರ. ಯಾಕಂದರೆ ನಾವು ಹೋಗೋದು ಬೇರೆ 50 ಹೊಡಿಯೋದು ಗಾಡಿನ. ಅದರಿಂದ ನೋಡಿದ್ರೆ ಫುಲ್ ಟೈಮಿಂಗ್ ಅವ್ರು ಬೇರೆ ಆಡ್ತಾಯಿದ್ರು. ಬರೋ ಗಾಡಿ ಎಲ್ಲ ರೇಸ್ಗಳು ಆಡ್ಕೊಂಡು ಹೋಗ್ತಾಯಿದ್ರು. ಸರಿ ಅಂತ ಹತ್ರ ಹೋಗ್ತಾರೋ ನೋಡಿದ್ರೆ ಜಚ್ಚರ್ಲ ಸಿಂಗಲ್ ರೋಡ್ ಬರುತ್ತಲ್ಲ, ಅಲ್ಲಿ ನೋಡಿದ್ರೆ ಅದು ಬಸ್ಸು ಟೈಮಿಂಗ್ ಬಸ್ಸು ಪಾಪ ಆ್ಯಕ್ಸಿಡೆಂಟ್ ಆಗಿಬಿಟ್ಟೈತೆ. ಏನು ಮಾಡೋದು, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಮತ್ತು ನಾವು ಏನೋ ಹೇಳಿದೆ ನಮ್ಗೆ ಬರ್ತಾರೆ ಮತ್ತು ಎಲ್ಲರೂ. ಆದರೆ ಹೈದ್ರಾಬಾದ್ ಎಂಟ್ರಿ ಆಗ್ತಾ ಇರುವಾಗ ನೋಡಿದ್ರೆ ಫುಲ್ ಮಳೆ ವೆಲ್ಕಮ್ ಮಾಡ್ತಾರೆ ನಮಗೆ, ಬರ್ರಿ ಅಂತ ಬೇರೆ ಲೆವೆಲಲ್ಲಿತ್ತು. ಸರಿ ಅಂತ ಅಲ್ಲಿಂದೆಲ್ಲ ದಟ್ಕೊಂಡು ಸೀದಾ ಹೋಗ್ತಾ ಇರುವಾಗ ನೋಡಿದ್ರೆ ಇವಾಗೆಲ್ಲ ಬಸ್ ಅವ್ರದ್ದು ಟೈಮಿಂಗು. ಸುಮ್ಮನೆ ಏನಕ್ಕೆ ನಮ್ಗೆ ರಿಸ್ಕು, ಸೈಡಲ್ಲಿ ಹೋಗೋಣ ಅಂತ ನಾನು ಪಾಟಿಗೆ ಸೈಡಲ್ಲಿ ಬರ್ತಾಯಿದ್ದೆ, ಅವ್ರ ಪಾಟಿಗೆ ಹೋಗ್ತಾಯಿದ್ರು. ಸರಿ ಅಂತ ನೈಸ್ ರೋಡೆಲ್ಲ ಹತ್ತಿ, ಇನ್ನೇನು ನೈಸ್ ರೋಡ್ ಗೊತ್ತಲ್ಲ ಅಮ್ಮನ ಹೋಗೋಷ್ಟು 1 ಅವರ್ ಕರೆಕ್ಟಾಗಿ ನೈಸ್ ರೋಡಲ್ಲಿ ಹತ್ತಿದ್ರೆ ನಮ್ಮ ಮೆರ್ಚಲ್ಗೆ ಹೋಗೋಕ್ಕೆ. ಸರಿ ಅಂತ ಹೋಗಿ ಪಾಯಿಂಟಿಗೆ ಗಾಡಿ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಅವ್ರು ಎಬ್ಬರಿಸಿ ಮತ್ತೆ ಇದು ಗಾಡಿ ಕ್ರಾಸಿಂಗ್ ಮಾಡ್ಬೇಕು ಸ್ವಲ್ಪ ಮುಂದೆ ಹಾಕೊಂಡ್ರು. ಸರಿ ಏನು ಮಾಡೋದಂತ ಸೀದಾ ನಾನು ಹಾಕ್ಬಿಟ್ಟು ಸೀದಾ ಹಂಗೆ ಮಲ್ಕೊಂಡ್ಬಿಟ್ಟೆ. ಕರೆಕ್ಟಾಗಿ ಒಂದು 12:30-1 ಗಂಟೆಗೆಲ್ಲ ಗಾಡಿ ಖಾಲಿ ಆಯಿತು. ನೋಡಿದ್ರೆ ನಮ್ಮದು ಲೋಡ್ ಬೇರೆ ಇಲ್ಲ. ಇವಾಗ ಏನೋ ಒಂದು 2 ತಿಂಗಳು ಹೈದ್ರಾಬಾದಿಂದ ಸ್ವಲ್ಪ ಲೋಡ್ಗಳು ಡಲ್ಲಿದೆ, ಸ್ವಲ್ಪ ಬರೋರು ನೋಡ್ಕೊಂಬರ್ರಿ. ಯಾಕೆಂದರೆ ನಮ್ಗೆ ಇವತ್ತಿಗೆ ಲೋಡ್ ಇಲ್ಲ. ಸರಿ ಇಲ್ಲ ಅಲ್ಟ್ ಮಾಡ್ಕೊಂಡ್ರು. ಸರಿ ಅಂತ ಬಿಡಪ್ಪ ಚಿಕ್ಕ ಸೈನ್ಸ್ ಅಂತ ನಾನು ಫುಲ್ ರೆಸ್ಟ್ ಮಾಡಿಬಿಟ್ಟಿದ್ದೆ, ಫುಲ್ ಮಲ್ಕೊಂಡೇ ಬಿಟ್ಟಿದ್ದೀನಿ. ನೋಡಿದ್ರೆ ನೈಟ್ ಆಗಿಬಿಟ್ಟೈತೆ. ಸರಿ ಅಂತ ಹೋಗಿ ಊಟ ಇಸ್ಕೊಂಬಂದು ಸೀದಾ ತಿನ್ಬಿಟ್ಟು ನೀನು ಸೀದಾ ಇಲ್ಲೇ ಮಲ್ಕೊಳ್ಳೋಣ. ಬೆಳಿಗ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫುಲ್